ಸರಿಯಾಗಿ ಹೇಳಿದೆ ಕನ್ನಡ. ಲೇ ಕ್ವಾಟ್ಲೆ, ಅವ್ರೇನೋ ಗಂಡ ಹೆಂಡ್ರು ಮಾತಾಡ್ಕೊಂಡು ಜಾಲಿಯಾಗಿ ಹೋಗಿ ಬರ್ತಾರೆ. ಬುಡ್ಲಾ ಭದ್ರಾ, ನಾವ್ ಹೇಳಿದ್ದು ಸರಿಯಲ್ಲ ಮಗ. ಮುದ್ದು ಸೊಸೆ, ಮುದ್ದು ಸೊಸೆ. ಚಿಕ್ಕು ನೋಡ್ದೆ ಎಲ್ಲಾದ್ರು? ಇಲ್ಲ ಮಧ್ವಣ್ಣ, ಕಿರೀಟ ಅದಾಗಿದ್ದದೆ ಕಳ್ದೋಗಿದ್ದಿದ್ರೆ ಇಷ್ಟೊದಕ್ಕೆ ಸಿಗ್ತಾ ಇತ್ತು ತಾನೆ. ಇದ್ ನೋಡಿದ್ರೆ ಯಾರೋ ಬೇಕು ಅಂತ ಮಾಡಿರೋ ತರ. ನೋಡೋಣ. ಮಾಧವ, ವಲ್ಲಭ, ಮಾಧವ, ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಾ? ಒಂದು ಪ್ರಾಬ್ಲಮ್ ಆಗಿದೆ ಬ್ರೋ. ಇಷ್ಟ ಆಗಿದೆ ಬ್ರೋ. ಅಂದ್ರೆ ಇವಾಗ ಕಿರೀಟ ಸಿಗ್ಲಿಲ್ಲ ಅಂದ್ರೆ ಪೂಜೆ ಆಗಲ್ಲ. ಹೌದು ರಾಘು, ಅದಕ್ಕೋಸ್ಕರನೇ ನಾವು ಎಲ್ಲ ಕಡೆ ಹುಡುಕ್ತಾ ಇದೀವಿ. ನೀವ್ ಹೇಳ್ತಾ ಇರೋದ್ ಕೇಳ್ತಾ ಇದ್ರೆ ಇದನ್ ಯಾರೋ ಇಂಟೆನ್ಷನ್ ಅಲ್ಲಿ ಮಾಡಿರೋ ತರ ಇದೆಯಲ್ಲ. ಹೌದು, ಬಟ್ ಅದ್ ಯಾರು ಅಂತಾನೆ ಗೊತ್ತಿಲ್ಲ. ನೋಡಿ, ನನ್ ಪ್ರಕಾರ ಈ ಕಿರೀಟ ಇಲ್ಲೇ ಎಲ್ಲೋ ಇದೆ. ಮೋಸ್ಟ್ಲಿ ಕಳ್ರೆ ಮಾಡಿರ್ಬೋದು. ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಅಲ್ಲ, ಇಷ್ಟು ಜನಗಳ ನಡುವೆ ಯಾರ ಮೇಲೆ ಅಂತ ಅನುಮಾನ ಪಡೋದು? ಅದು ಅಲ್ಲದೆ ಸುಮಾರಷ್ಟು ಜನ ಅಪರಿಚಿತರು ಬಂದಿದ್ದಾರೆ. ನೋಡಿ, ಅಪರಿಚಿತರು ಎಷ್ಟ್ ಜನ ಬೇಕಾದ್ರೂ ಇರ್ಲಿ, ಅವರೆಲ್ಲ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿರ್ತಾರೆ. ಆದ್ರೆ ಕಳ್ತನ ಮಾಡಕ್ ಬಂದಿರೋರು ಮಾತ್ರ ಪಕ್ಕಾ ಪ್ಲಾನಿಂಗ್ ಅಲ್ಲಿ ಬಂದಿರ್ತಾರೆ. ಝಾನ್ಸಿ ಹೇಳ್ದಂಗೆ ಅಂತವ್ರ ಮುಖದಲ್ಲಿ ಭಯ ಇರತ್ತೆ. ಹಾಗೆ ಅವ್ರ ಬಿಹೇವಿಯರ್ ಕೂಡ ಚೇಂಜಸ್ ಇರುತ್ತೆ. ಅವ್ರ ಕಣ್ಗಳು ಏನಾದ್ರೂ ಹುಡುಕ್ತಾನೆ ಇರುತ್ತೆ. ತುಂಬಾನೇ ಗಾಬರಿಲಿ ಇರ್ತಾರೆ ಯಾವಾಗ್ಲೂ. ಹೌದಲ್ವಾ? ಇಷ್ಟೊತ್ತು ನಾವು ಆಂಗಲ್ ಅಲ್ಲಿ ಯೋಚನೆ ಮಾಡಲಿಲ್ಲ. ನೋಡಿ, ಕಳ್ತನದ ಉದ್ದೇಶ ಇಟ್ಕೊಂಡ್ ಬಂದಿರೋರು ನಾರ್ಮಲ್ ಆಗಿ ಬಂದಿರಲ್ಲ. ಯಾಕಂದ್ರೆ ನಾರ್ಮಲ್ ಆಗಿ ಬಂದ್ರೆ ಎಲ್ಲಾ ಕಡೆ ಆಕ್ಸೆಸ್ ಸಿಗಲ್ಲ ಅಂತ ಈ ಕ್ಯಾಟ್ರಿಂಗು, ಕ್ಲೀನಿಂಗು, ಎಲೆಕ್ಟ್ರಿಷಿಯನ್ ಈ ತರ ವೇಷದಲ್ಲಿ ಬಂದಿರ್ಬೋದು. ಹೌದು ಝಾನ್ಸಿ, ನೀನ್ ಹೇಳ್ತಿರೋದೇ ಕರೆಕ್ಟು. ಮೊದ್ಲು ಆ ರೀತಿ ಅನುಮಾನ ಪಡೋ ಅಂತ ವ್ಯಕ್ತಿಗಳನ್ನ ನಾವೆಲ್ಲ ಸೇರಿ ಹುಡುಕ್ಬೇಕು. ಹಾಗೆ ಮಾಡೋಣ. ರಘು, ನೀವಿಬ್ರು ಆ ಕಡೆ ನೋಡಿ, ನಾನು ವಲ್ಲಭ ಈ ಕಡೆ ನೋಡ್ತೀವಿ. ಯಾರಾದ್ರೂ ಸಿಕ್ಕಿದ್ರೆ ಒಂದ್ ಫೋನ್ ಮಾಡಿ. ಸರಿ, ಹೇಗಾದ್ರೂ ಮಾಡಿ ನಾವು ಕಿರೀಟನ ಹುಡುಕ್ಲೇಬೇಕು. ಝಾನ್ಸಿ, ಪ್ರಥಮ ಪೂಜ್ಯಾಧಿಪತಿ, ವಿಘ್ನ ವಿನಾಶಕ, ಏಕದಂತ, ವಕ್ರತುಂಡ, ಹೀಗೆ ಅನೇಕ ನಾಮಾಂಕಿತನಾದ ನಮ್ಮ ಗಣಪತಿ ಹಬ್ಬ ಇವತ್ತು. ನಾವು ಯಾವುದೇ ಕೆಲಸ ಮಾಡುವಾಗ ಅದಕ್ಕೆ ಯಾವುದು ವಿಘ್ನ ಬರದೇ ಇರಲಿ ಅಂತ ಕೇಳ್ಕೊಂಡು, ಆ ಕೆಲಸ ಸಾಂಗವಾಗಿ ನಡೀಲಿ ಅಂತ ಬೇಡ್ಕೊಂಡು ಮೊದಲನೇ ಪೂಜೆ ಮಾಡುವಂತ ಗಣಪತಿ ಸೃಷ್ಟಿ ಇದೆಯಲ್ಲ, ಇದೇ ಒಂದು ರೋಚಕತೆ. ಅವನ ಹಬ್ಬನಾದ್ರೂ ನಾವು ಅವನ ಕತೆ ಕೇಳಿದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ ಅನ್ನೋ ಪ್ರತೀತಿ ಇದೆ. ಹಾಗಾಗಿ ಮಹಾಮಂಗಳಾರತಿಗೆ ಒಂದು 20 ನಿಮಿಷ ಇದೆಯಲ್ಲ, ಅಷ್ಟರಲ್ಲಿ ನಿಮ್ಮ ಅನುಮತಿ ಇದ್ರೆ ನಾನು ಗಣೇಶನ್ ಕತೆ ಹೇಳ್ಬೋದಾ? ಹೇಳಪ್ಪ. ನಮ್ಮ ವಿನಾಯಕ ಶಿವ ಮತ್ತು ಪಾರ್ವತಿಯರ ಮಗ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯ. ಈ ನಮ್ಮ ವಿನಾಯಕ ಪಾರ್ವತಿ ದೇವಿಯ ಸೃಷ್ಟಿ ಆದ್ರೆ ಅವನಿಗೆ ಜೀವ ತುಂಬಿ ಪ್ರಥಮ ಪೂಜೆಗೆ ಅಧಿಪತಿ ಮಾಡಿದ್ದು ನಮ್ಮ ಶಿವ. ಕೈಲಾಸದಲ್ಲಿ ಪಾರ್ವತಿ ದೇವಿ ಸ್ನಾನ ಮಾಡಕ್ ಹೊರಟಾಗ ಅವಳ ಕಾವಲಿಗಾಗಿ ಒಂದು ಬಾಲಕನನ್ನ ಸೃಷ್ಟಿ ಮಾಡಿ, ನಾನ್ ಸ್ನಾನ ಮಾಡ್ಕೊಂಡು ಹೊರಗೆ ಬರೋ ತನಕ ನೀನು ಈ ದ್ವಾರವನ್ನ ಕಾಯ್ಬೇಕು, ಯಾರಿಗೂ ಒಳಗ್ ಬಿಡಬಾರ್ದು ಅಂತ ಆಜ್ಞೆ ಮಾಡ್ತಾಳೆ. ಹಾಗಾಗಿ ಪಾರ್ವತಿ ಆಜ್ಞೆ ಅಂತೆ ಆ ಬಾಲಕ ದ್ವಾರ ಕಾಯ್ತಾ ನಿಂತಿರ್ತಾನೆ. ಅಲ್ಲಿ ನೋಡಿದ್ರೆ ಅಲ್ಲಿಗೆ ಶಿವನೇ ಬರ್ತಾನೆ. ಬಂದಾಗ ಈ ಬಾಲಕ ಶಿವನೇ ತಡಿತಾನೆ. ತಡೆದು, ಮಾತೆ ಸ್ನಾನ ಮಾಡ್ತಾ ಇದ್ದಾರೆ, ಅವರು ನಾನು ಸ್ನಾನ ಮುಗಿಸ್ಕೊಂಡು ಬರೋ ತನಕ ಯಾರನ್ನು ಒಳಗ್ ಬಿಡಬೇಡ ಅಂತ ಆಜ್ಞೆ ಮಾಡಿದ್ದಾರೆ. ಹಾಗಾಗಿ ನಿಮಗೂ ಒಳಗೋಗೋ ಪ್ರವೇಶ ಇಲ್ಲ ಅಂತ ಶಿವಂಗೆ ಹೇಳ್ತಾನೆ. ಇದರಿಂದ ಕೋಪಗೊಂಡ ಶಿವ ತನ್ನ ಗಣಗಳನ್ನ ಬಿಟ್ಟು ಆ ಬಾಲಕನನ್ನ ಸಂಹಾರ ಮಾಡಕ್ ಹೇಳ್ತಾನೆ. ಇದರಿಂದ ಕೋಪಗೊಂಡ ಶಿವ ಯಕಶ್ಚಿತ್ ಒಬ್ಬ ಬಾಲಕ ನನ್ನನ್ನ ತಡಿತಾ ಇದ್ದಾನೆ ಅಂತ ಹೇಳಿ ತನ್ನ ಗಣಗಳಿಗೆ ಈ ಬಾಲಕನನ್ನ ಸಂಹಾರ ಮಾಡಕ್ ಹೇಳ್ತಾನೆ. ಆದ್ರೆ ಆ ಬಾಲಕ ಶಿವ ಕಳಿಸಿದ ಗಣಗಳನ್ನೆಲ್ಲ ಸೋಲಿಸ್ತಾನೆ. ಅವರಿಂದ ಅವನಿಗೆ ಏನೂ ಮಾಡಕ್ ಆಗಲ್ಲ. ಇದರಿಂದ ಕೆರಳಿ ಕೆಂಡನಾದ ಶಿವ ತನ್ನ ತ್ರಿಶೂಲನ ಬಳಸಿ ಈ ಬಾಲಕನ ಶಿರಶ್ಛೇದನ ಮಾಡ್ತಾನೆ. ಅದೇ ಸಮಯಕ್ಕೆ ಸ್ನಾನ ಮುಗಿಸ್ ಹೊರಗೆ ಬಂದ ಪಾರ್ವತಿ ತಾನು ಸೃಷ್ಟಿ ಮಾಡಿರೋ ಬಾಲಕನಿಗೆ ಸಾವಾಗಿದೆ ಅನ್ನೋದನ್ನ ನೋಡಿ ಕೋಪಗೊಂಡು ಆದಿಶಕ್ತಿಯ ವಿಶ್ವರೂಪ ತಾಳ್ತಾಳೆ. ಅವಳ ಕೋಪಕ್ಕೆ 3 ಲೋಕಗಳಲ್ಲೂ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ. ಈ ಕೋಪ ಸರಿ ಇಲ್ಲ, ಈ ಕೋಪದಿಂದ ದೊಡ್ಡ ಅನಾಹುತ ಆಗುತ್ತೆ ಅಂತ ಅರಿತ ಶಿವ ಮತ್ತೆ ಆ ಬಾಲಕನಿಗೆ ಜೀವ ತುಂಬ್ತೀನಿ ಅಂತ ಹೇಳಿ ಮೊದಲು ಪಾರ್ವತಿಯ ಕೋಪನ ತಣ್ಣಗ್ ಮಾಡ್ತಾನೆ. ಅದಾದ್ಮೇಲೆ ತನ್ನ ಗಣಗಳಿಗೆ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರೋ ಒಂದು ಆನೆ ಕಾಣುತ್ತೆ. ಆಗ ಅವರು ಆ ಆನೆ ತಲೆಯನ್ನು ಕತ್ತರಿಸಿ ಆನೆ ತಲೆನ ಶಿವನ ಕೈ ಕೊಡ್ತಾರೆ. ಶಿವ ಆ ತಲೆಯನ್ನ ಈ ದೇಹಕ್ಕೆ ಜೋಡಿಸಿ ಮತ್ತೆ ಜೀವ ತುಂಬ್ತಾನೆ. ಹಾಗೆ ಸೃಷ್ಟಿಯಾಗಿದ್ದು ನಮ್ಮ ವಿನಾಯಕ.
ಅದು ಅಲ್ಲದೆ ನಾವು ಎಲ್ಲರೂ ಏನಕ್ಕೆ ಮೊದಲನೇ ಪೂಜೆ ಗಣೇಶನ್ಗೆ ಮಾಡ್ತೀವಿ, ಯಾಕೆ ವಿಘ್ನ ವಿನಾಶಕ ಅಂತ ಅವನ್ನ ಕರಿತೀವಿ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ತಂದೆ ತಾಯಿಗಿಂತ ದೊಡ್ಡ ದೇವ್ರಿಲ್ಲ, ಹೆತ್ತವ್ರ ಕಾಲಡಿಲಿ ಇಡೀ ಲೋಕ ಅಡಗಿದೆ ಅಂತ. ಹಾಗಾಗಿ ಮೊದಲನೇ ಪೂಜೆ ಗಣೇಶನ್ಗೆ ನಡೆಯುತ್ತೆ. ಅವತ್ತಿಂದ ಇವತ್ತಿನವರೆಗೂ ಅದೇ ಪದ್ಧತಿ ನಡ್ಕೊಂಡು ಬಂದಿದೆ. ಸರ್, ದೇವ್ರ ಕಿರೀಟ ಬಂದ್ರೆ ಮಹಾಮಂಗಳಾರತಿ ಮಾಡ್ಬೋದು. ಮನ ಇದನ್ನ ತಗೊಂಬ ಅಂತ ಹೇಳು. ಒಂದ್ ನಿಮಿಷ, ಅದು ನಾನು ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗೋ ಅವಕಾಶ ಸಿಕ್ಕಿದ್ರೆ ನಾನು ದೇವ್ರ ಹತ್ರ ಒಂದು ನೃತ್ಯ ಸೇವೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ನೀವು ಪರ್ಮಿಷನ್ ಕೊಟ್ರೆ? ತೊಂದ್ರೆ ಇಲ್ಲ, ಮಾಡವ. ಸರಿ ಅಂಕಲ್, ಥ್ಯಾಂಕ್ ಯು. ಅದ್ಭುತ. ಬನ್ನಿ ಹಾಗಾದ್ರೆ ಶುರು ಮಾಡಿ. ಅಯ್ಯೋ ಸಾರಿ ಚಿಕ್ಕತ್ತೆ. ಮುದ್ದು ಸೊಸೆ, ಯಾಕವ ಈಟೊಂದ್ ಗಾಬರಿ ಆಗಿದ್ಯಾ? ಏನಾಯ್ತು? ಅದೇ ಚಿಕ್ಕತ್ತೆ, ಬೆಂಗಳೂರಿಗೆ ಹೋಯ್ತಿದೀವಲ್ವೇ, ಅದಕ್ಕೆ ಹೊಸಿ ಅಜ್ಜಿಗೆ ಬೆಳಿಗ್ಗೆ ಸಂಜೆ ಕಷಾಯ ಮಾಡ್ಕೊಡು ಅಂತ ಚಂಪಂಗ್ ಹೇಳಕ್ ಹೋಯ್ತಾ ಇದ್ದೆ. ಪಾಪ, ನೀನ್ ಈ ಮನೆ ಬಿಟ್ಟು ಹೋಗೋ ಟೈಮು ಹತ್ರಕ್ ಬಂದದೆ ನಂಗಾಯ್ತು. ಏನ್ ಹೇಳಿದ್ರಿ ಚಿಕ್ಕತ್ತೆ? ಏನಿಲ್ಲ ಕಣವ, ನಿನ್ ಭದ್ರನ್ ಜೊತೆ ಹೋಗಕ್ಕೆ ಟೈಮ್ ಆಯ್ತದೆ ಅಂದೆ. ಸರಿ ಸರಿ, ನೀನ್ ಹೊರಡವ. ನಿನ್ನನ್ ಕಳ್ಸಕ್ಕೆ ಏನೇನ್ ವ್ಯವಸ್ಥೆ ಬೇಕೋ ಆದಷ್ಟು ಜಲ್ದಿ ನಾನ್ ಮಾಡ್ತೀನಿ. ಕಳ್ಸಕ ಅಂದ್ರೆ ಯೋನ್ ಚಿಕ್ಕತ್ತೆ? ಅಯ್ಯೋ, ನೀನ್ ಬೆಂಗಳೂರಿಗೆ ಹೋಯ್ತಾ ಇದೀಯಲ್ವಾ, ಅಕ್ಕಂಗೆ ಅಡ್ಗೆ ಮಾಡಕ್ ಸಹಾಯ ಮಾಡ್ತೀನಿ. ನೀವ್ ಊಟ ಮಾಡ್ಕೊಂಡು ಹೋಯ್ತೀರ ತಾನೆ? ಚಂಪಂಗ್ ಅದೇನೋ ಹೇಳ್ಬೇಕು ಅಂದೆ ಅಲ್ವಾ, ಹೋಗಿ ಹೇಳು. ಚಿಕ್ಕತ್ತೆ ಯಾಕೆ ಹಿಂಗ್ ಹೇಳ್ತವ್ರೆ? ಯಾವಾಗ್ಲೂವೆ ಯಾಕೆ ಒಂಥರ ಒಗಟಾಗಿ ಮಾತಾಡ್ತಾರಲ್ಲ? ಏನ್ ಯೋಚನೆ ಮಾಡ್ತಿದ್ಯವ್ವಾ? ಒಂದು ಸರಿ ಚಿಕ್ಕತ್ತೆ. ಹೋಗೆ ಮೂರಡಿ ಹೋಗು. ಶಾಶ್ವತವಾಗಿ ನಿನ್ನ ಈ ಮನೆಯಿಂದ ಹೆಂಗ್ ಓಡಿಸ್ತೀನಿ ನೋಡುವಂತೆ ಹೋಗು ಈಗ. ಶಿಸ್ತಿನ ಸಿಪಾಯಿ ಕೋಟ್ಲೆ ಮಹಾರಾಜ್ ಸಿದ್ಧರಿದ್ದಾರೆ. ಕಾಟ್ಲೆ ಸಿದ್ಧಾಗೊದ್ದ ಅಂತಿದ್ಯಾ? ಎಲ್ಲಿಗ್ಲಾ? ಬ್ಯಾಗ್ ಎಲ್ಲ ಎತ್ಕೊಂಡು ಹೊಂಟಿದ್ದೆ? ಇನ್ನೆಲ್ಲಿಗೆ? ನಿಮ್ ಕೂಡ ಬೆಂಗಳೂರಿಗೆ. ಅಲ್ಲಕಲ್ಲ, ನಿನ್ನ ಬಾ ಅಂತ ಕರ್ದವನ್ ಯಾರಲ್ಲ? ನಾವ್ ಯಾಕೆ ಹೋಯ್ತಾ ಇದೀವಿ ಅಂತ ಗೊತ್ತು ತಾನೆ? ಯಾವ್ದ್ ಕಾರ್ ಆಗಿರ್ಲಿ, ನಾನ್ ಕಾರ್ ಓಡ್ಸಕ್ಕೆ ಇಲ್ಲ ಅದು ಇದು ಸಹಾಯ ಮಾಡಕ್ ಬರ್ತೀನಿ ಬಿಡು. ಭದ್ರಾ, ಅಪ್ಪಯ್ಯ. ಎಲ್ಲ ಸಿದ್ಧ ಆಯ್ತೇನ್ಲ? ಹ್ಞೂ ಅಪ್ಪಯ್ಯ. ಅಲ್ಲ ಕಲಾಕೊಟ್ಲೆ, ಇಲ್ಲಿ ಅದು ಇದು ಕೆಲಸ ಇರ್ತದೆ. ನೀನ್ ಅನ್ಕೊಟ್ಟೆ ಬರ್ತೀನಿ ಅಂದ್ರೆ ಹೆಂಗಲ್ಲ? ಅಂಟಮ್ಮ, ಎಲ್ಲ ಕೆಲ್ಸನೂ ಮುಗ್ಸಿವ್ನಿ. ಉಳ್ದಿರೋದ್ನ ಸೀನಾ ನಿಮ್ಗೆ ಪಿಳ್ಳೆಗೆ ಒಪ್ಸಿವ್ನಿ. ಇನ್ನೆರಡು ದಿವಸ ನಾನ್ ಇಲ್ದೇ ಹೋದ್ರು ಎಲ್ಲ ಕೆಲ್ಸನ ಅಚ್ಚುಕಟ್ಟಾಗಿ ಆಯ್ತದೆ. ಅಂಟಮ್ಮ, ನೀನ್ ಯೋಚನೆ ಮಾಡ್ಬೇಡ ಅಂತ ಹೇಳ್ತಿದ್ದೀನಿ ತಾನೆ. ಅಂದಾಗೆ 7 ಜೊತೆ ಬಟ್ಟೆ ತಗೊಂಡಿದ್ದೀನಿ, ಸಾಕಲ್ವೇ? ಅಲ್ಲ ಕ್ವಾಟ್ಲೆ, ಲೇ ಕ್ವಾಟ್ಲೆ, ಈಗ ನಾವು ಹೋಯ್ತಾ ಇರೋದು ನಾನು ಮತ್ತೆ ನನ್ನ ಹೆಂಡ್ರು. ಅಲ್ಲೇನ್ ಕೆಲಸ ಅದೇ? ಆರಾಮಾಗಿ ಕಾರಲ್ಲಿ ಕೂತ್ಕೊಳ್ಳಿ, ನಾನ್ ಡ್ರೈವಿಂಗ್ ಮಾಡ್ಕೊಂಡು ಹೋಯ್ತೀನಿ. ಆಮೇಲೆ ಬೆಂಗಳೂರಲ್ಲಿ ಕಾರ್ ಪಾರ್ಕಿಂಗ್ಗೆ ಹಿಂಸೆ ಅಂತೆ. ನೀನು ಅದ್ಕಮ್ಮ ಇಳ್ದೋದಾಗ ನಾನ್ ಕಾಯ್ಕೊಂಡು ಕೂತಿರ್ತೀನಿ. ಸರಿ, ಗೊತ್ತಾಯ್ತದೆ, ಹೊಂಡದೆ. ಲೇ ಕೊಟ್ಲೆ, ಹೊಸ್ತಾಗಿ ಮದುವೆ ಆಗಿರೋರ್ ಮಧ್ಯದಲ್ಲಿ 1000 ಇರ್ತದೆ. ನೀನ್ ಯಾಕ್ಲಾ ಶಿವ ಪೂಜೆಲಿ ಕಡಿ ಬಿಟ್ಟಂಗೆ? ಸರಿಯಾಗಿ ಹೇಳಿದೆ ಕನ್ನಡ. ಲೇ ಕ್ವಾಟ್ಲೆ, ಅವ್ರೇನೋ ಗಂಡ ಹೆಂಡ್ರು ಮಾತಾಡ್ಕೊಂಡು ಜಾಲಿಯಾಗಿ ಹೋಗಿ ಬರ್ತಾರೆ. ಬುಡ್ಲಾ ಭದ್ರಾ, ನಾವ್ ಹೇಳಿದ್ದು ಸರಿಯಲ್ಲ ಮಗ. ಓ ಹಂಗೆ, ಈಗ ನಂಗೆ ಅರ್ಥ ಆಯ್ತು. ಜೋಡಿ ಇಲ್ದೇ ಇದ್ದಾಗ ಸ್ನೇಹಿತರು ಇರ್ಬೋದಪ್ಪ, ಮದ್ವೆ ಆದ್ಮೇಲೆ ಹೆಂಡ್ತಿನೇ ಎಲ್ಲ. ಹೆಂಡ್ತಿ ಇಲ್ದೆ ಏನೂ ಇರಕ್ಕಿಲ್ಲ.
ಸರಿ ಸರಿ, ತಡ ಆಯ್ತದೆ ಹೊಂಡು. ಆಮೇಲೆ ಯಾವ್ರ ಕೈ ಮುಗಿದು ಉಂಡಿ ಕಾಸಾಕ್ದ? ಅದು ಅಪ್ಪಯ್ಯ, ದ್ಯಾವ್ರಿಗೇನೋ ಪೂಜೆ ಮಾಡಿದೆ, ಉಂಡಿಗೆ ಕಾಸು ಹಾಕದ್ ಮರ್ತೋಗ್ಬಿಟ್ಟೆ. ಅಲ್ಲ ಮಗ, ನಾವು ಕಾಲದಿಂದ ಪಾಲಿಸ್ಕೊಂಡ್ ಬಂದಿರೋ ಆಚಾರನೇ ಮರ್ತುಬಿಟ್ರಂಗೆ ಹೇಳು. ನಾವು ಹೋಗೋ ಕೆಲ್ಸಕ್ಕೆ ಯಾವ ವಡ್ಡಿನೂ ಬರ್ದಾ ಇರ್ಲಿ ಅಂತ ಬೇಡ್ಕೊಂಡು ದೇವ್ರ ಹತ್ರ 11 ರೂಪಾಯಿ ಹಾಕ್ಬೇಕು ತಾನೆ. ಮರ್ತೋಗ್ಬಿಟ್ಟಿದ್ದೆ, ಈಗ ಹಾಕ್ತೀನಪ್ಪಯ್ಯ. ನೀನೇನ್ ಹಾಕಕ್ ಹೋಗ್ಬೇಡ, ನಿಮ್ ಚಿಕ್ಕಮ್ಮನ ಕೈಲಿ ಕೊಡು, ಚಿಕ್ಕಮ್ಮನೇ ಹಾಕ್ತಾಳೆ. ಅಪ್ಪಯ್ಯ ಆಶೀರ್ವಾದ. ದೇವ್ರು ಒಳ್ಳೇದ್ ಮಾಡ್ಲಿ, ನಿಮ್ಮ ಆಸೆಗಳೆಲ್ಲ ಈಡೇರ್ಲಿ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಮಕ್ಕಳ. ಹುಷಾರು. ಒಳ್ಳೇದಾಗ್ಲಿ. ಭದ್ರಾ, ನೀನು ಒಯ್ತಾ ಇರೋದು ಮದ್ವೆಗ್ ತಾನೆ? ಆಶೀರ್ವಾದ ಯಾಕೆ ತಕೊಂಡೆ? ಅಯ್ಯಯ್ಯೋ, ಸಿಕ್ಕಾಕಂಡ್ವಿ ಅನಿಸ್ತದೆ. ಈಗ ಹಾಲ್ ಟಿಕೆಟ್ ತಕೊಂಬರೋದ್ ಹೆಂಗಪ್ಪ? ಅದು ದೂರ ಪ್ರಯಾಣ ಮಾಡ್ತಾರಲ್ಲ ಅತ್ತೆ, ಅದಕ್ಕೆ ಆಶೀರ್ವಾದ ತಗೊಂಡ್ರು ಅಲ್ವೇ ಅಂಟಮ್ಮ? ಅದಕ್ಕೆಯ. ಸರಿ ಸರಿ, ಗೊತ್ತಾಯ್ತದೆ, ಸುಮ್ಮನೆ ಓಡ್ರಿ. ಸರಿ ಅಪ್ಪಯ್ಯ. ಅತ್ತೆ, ಹೋಗ್ಬಿಟ್ ಬರ್ತೀವಿ. ಏಯ್, ಬ್ಯಾಗ್ ಇಸ್ಕೊಳ್ಳ ಇಲ್ಲ. ಹೋಗ್ಲಾ, ಏನ್ ಮಾಡ್ಬೇಕು ಅಂತ ನಂಗೆ ಸಂದಾಗ ಗೊತ್ತದೆ.